बीजापुर जिला इंचार्ज मिनिस्टर शशिकला जोले की प्रेस कॉन्फ्रेंस। बीजापुर में कोरोना के 6 मामले होने के बाद दोनों परिवार के प्राइमरी संपर्क में रहे लोगों के सैंपल रवाना। पीड़ितों के ट्रैवल हिस्ट्री की जांच। पॉजिटिव महिला के पति की मौत के बाद रिपोर्ट का इंतजार। इस इलाके को सील डाउन और जनता की सुविधा के लिए व्यवस्था। सरकारी अस्पताल को कोविड-19 अस्पताल किए जाने की जानकारी। ऐसे कई विषयों को लेकर आज बीजापुर जिला इंचार्ज मिनिस्टर शशिकला जोले ने उन्नत अधिकारियों और जनप्रतिनिधियों से चर्चा करके जनता से निवेदन किया कि कोरोना से डर नहीं, सावधानी जरूरी है। हम इससे लड़ेंगे और जीतेंगे, इसका विश्वास जताया शशिकला जोले ने। जिला कलेक्टर वाई.एस. पाटिल ने भी आज जिले का अपडेट दिया प्रेस कॉन्फ्रेंस में। ವಿದೇಶದಿಂದ ಮತ್ತು ಹೊರ ರಾಜ್ಯಗಳಿಂದ ಮತ್ತು ಹೊರ ಜಿಲ್ಲೆಗಳಿಂದ ಬಂದಂತ ವ್ಯಕ್ತಿಗಳು ಸುಮಾರು 519 ಅಂತ ಹೇಳಿ ಈಗಾಗಲೇ ಗುರುತಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಒಂದು ಸ್ವಾಬ್ ಟೆಸ್ಟನ್ನು ಮಾಡಿ ಅವರಿಗೆ ಹೋಮ್ ಕ್ವಾರಂಟೈನ್ ಕೂಡ ಈಗಾಗಲೇ ಮಾಡಿದ್ದಾರೆ. ಅದೇ ರೀತಿ 162 ಜನರಿಗೆ ಸ್ವಾಬ್ ಟೆಸ್ಟನ್ನು ಕೂಡ ಮಾಡುವಂತಹ ಒಂದು ಕಾರ್ಯವನ್ನು ನಮ್ಮ ಜಿಲ್ಲಾಡಳಿತ ಮಾಡಿದ್ದಾರೆ. ಅದರಲ್ಲಿ ಸುಮಾರು 81 ಜನರಿಗೆ ನೆಗೆಟಿವ್ ವರದಿ ಕೂಡ ಈಗಾಗಲೇ ಬಂದಿದೆ. ಅದೇ ರೀತಿ ಇನ್ನೂ 75 ಜನರ ಒಂದು ಸ್ವಾಬ್ ಟೆಸ್ಟು ರಿಸಲ್ಟ್ ಬರಬೇಕಾಗಿದೆ. ಅದು ನಾವು ವೇಟ್ ಮಾಡ್ತಾ ಇದ್ದೀವಿ. ಮತ್ತು ಸುಮಾರು ನಿನ್ನೆ ತಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ 2 ಕುಟುಂಬಗಳಲ್ಲಿ 6 ಜನರಿಗೆ ನಾವು ಪಾಸಿಟಿವನ್ನು ಈಗಾಗಲೇ ನೋಡಿದ್ದೀವಿ. ಮತ್ತು ಕರೋನಾ ಶಂಕಿತ ಅಂಥೇಳಿ ಒಂದು ಡೆತ್ತನ್ನು ಕೂಡ ನಾವು ಮಾಡಿದ್ದೀವಿ. ಅದು ಕೂಡ ಇನ್ನೂ ಕರೆಕ್ಟಾಗಿ ರಿಪೋರ್ಟ್ ಬರಬೇಕಾಗಿದೆ. ಅದು ಬರುವಂಥ ವ್ಯವಸ್ಥೆಯನ್ನು ಎಲ್ಲ ಜಿಲ್ಲಾಡಳಿತ ಮಾಡ್ತಾ ಇದ್ದಾರೆ. ಅದು ಕೂಡ ಶಂಕಿತ ಇರ್ಬೋದು ಅಂತಕ್ಕಂಥ ಒಂದು ಸಾವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸುಮಾರು 1 ರಿಂದ 14 ದಿವಸಗಳ ಒಳಗೆ ಒಂದು ಕ್ವಾರಂಟೈನನ್ನು ಮುಗಿಸಿದಂಥ ಜನ 123 ಜನ 14 ದಿನಗಳನ್ನು ಪೂರೈಕೆ ಮಾಡಿದ್ದಾರೆ. 15 ರಿಂದ 28 ದಿವಸಗಳವರೆಗೆ ಏನು ಶಂಕಿತ ಒಂದು ಪ್ರಕರಣ ಇತ್ತು ಅಂತ ಹೇಳ್ತಾರೆ, ಅದರಲ್ಲಿ 138 ಜನ ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. 28 ದಿವಸ ಪೂರ್ಣಗೊಳಿಸಿದಂಥವರು ಹೋಮ್ ಕ್ವಾರಂಟೈನನ್ನು ಪೂರ್ಣಗೊಳಿಸಿದವರು 258 ಜನ ಇದ್ದಾರೆ. ಇದು ವಿದೇಶದಿಂದ ಬಂದವರ ಒಂದು ಸಂಖ್ಯೆ. ಆದರೆ ನಾನು ನನ್ನ ಜಿಲ್ಲಾಡಳಿತ, ನಮ್ಮ DC ಅವರಿರ್ಬೋದು, ನಮ್ಮ ಜಿಲ್ಲೆಯ ಇನ್ಚಾರ್ಜ್ ಆದಂಥ ನಮ್ಮ ಡಾಕ್ಟರ್ ರವಿಶಂಕರ್ ಅವರಿರ್ಬೋದು, ನಮ್ಮ SP ಅವರಿರ್ಬೋದು, ನಮ್ಮ ಕಮಿಷನರ್ ಇರ್ಬೋದು, ನಮ್ಮ DHO ಅವರಿರ್ಬೋದು ಮತ್ತು ನಮ್ಮ CEO ಅವರಿರ್ಬೋದು, ಎಲ್ಲರಿಗೂ ಕೂಡ ನಾನು ಬಹಳಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣ ಇರ್ದಿದ್ರೂ ಕೂಡ ಅವರು ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡು, ಮುಂಜಾಗ್ರತೆಯನ್ನು ತಗೊಂಡು ಈ ವಿದೇಶದಿಂದ ಬಂದಂಥ 519 ಜನರ ಜೊತೆಗೆ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ಜಿಲ್ಲೆಗಳಿಂದ ಬಂದಂತಹ 42,000 ಜನರಿಗೆ ಅವರು ಹೋಮ್ ಕ್ವಾರಂಟೈನನ್ನು ಕೂಡ ಮಾಡಿದ್ದಾರೆ. ಅದು ಬಹಳಷ್ಟು ಅಭಿನಂದನೀಯವಾದಂಥದ್ದು. ಅದರ ಜೊತೆಗೆ ಕೇಸ್ಗಳು ಯಾವುದೂ ಪಾಸಿಟಿವ್ ಇರಲಿಲ್ಲ ಅಂದರೂ ಕೂಡ ನಮ್ಮ SP ಅವರು, ಪೊಲೀಸ್ ಇಲಾಖೆ ಎಲ್ಲ ಕಡೆಯೂ ಕೂಡ ಲಾಕ್ಡೌನ್ ಆದ ನಂತರ ಬಹಳಷ್ಟು ಇಲ್ಲಿ ಬಾರ್ಡರ್ ಏರಿಯಾ, ಮಹಾರಾಷ್ಟ್ರದ ಬಾರ್ಡರ್ ಏರಿಯಾಗಳು ಬಂದಿರೋದ್ರಿಂದ ಅಲ್ಲಿಂದ ಕೂಡ ಅವರು ಬಹಳಷ್ಟು ಕ್ರಮಗಳನ್ನು ತಗೊಂಡು ಯಾರಿಗೂ ಕೂಡ ಬೇರೆ ರಾಜ್ಯದಿಂದ ಒಳಗಡೆ ಬರುವಂಥದ್ದು, ಒಳಗಡೆಯಿಂದ ಹೊರಗಡೆ ಹೋಗುವಂಥದ್ದು ಯಾವುದೂ ಕೂಡ ಅವರು ಮಾಡಿಲ್ಲ. ಬಹಳಷ್ಟು ಒಳ್ಳೆಯ ರೀತಿಯಿಂದ ಅವರು ಕೂಡ ಈ ಒಂದು ಕಾರ್ಯವನ್ನು ಪೊಲೀಸ್ ಪಡೆಯಿಂದ ಮಾಡ್ತಾ ಇದ್ದಾರೆ. ಈಗಾಗಲೇ 2 ಕುಟುಂಬಗಳಿಗೆ ಪಾಸಿಟಿವ್ ಬಂದಿದೆ ಅಂಥೇಳಿ ಒಂದು ನಿನ್ನೆ ರಿಪೋರ್ಟ್ ಬಂದಾಗ ಅವರ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಇರುವಂಥವರು, ಅವರ ಮನೆಯವರು ಇರ್ಬೋದು, ಅವರ ಅಕ್ಕಪಕ್ಕದವರು ಇರ್ಬೋದು, ಅಲ್ಲಿ ಸುಮಾರು 139 ಜನರಿಗೆ ಈಗಾಗಲೇ ಸ್ವ್ಯಾಬನ್ನು ತಗೊಂಡು ಟೆಸ್ಟ್ಗೋಸ್ಕರ ಬೆಂಗಳೂರಿಗೆ ಕಳಿಸಿದ್ದಾರೆ. ಇದನ್ನು ಕೂಡ ನಾವು ರಿಪೋರ್ಟನ್ನು ವೇಟ್ ಮಾಡುವಂಥದ್ದು. ಮತ್ತು ಹೆಚ್ಚಿನ ರೀತಿಯಾಗಿ ಆ ಏರಿಯಾದಲ್ಲಿ ಎಲ್ಲಿ ಪಾಸಿಟಿವ್ ಪ್ರಕರಣಗಳು ಬಂದಿದ್ದಾವೆ ಆ ಏರಿಯಾದಲ್ಲಿ ಕಂಟೈನ್ಮೆಂಟ್ ಮತ್ತು ಬಫರ್ ಝೋನ್ ಅಂಥೇಳಿ ಅದನ್ನು ಘೋಷಣೆ ಮಾಡಿ ಅದನ್ನೆಲ್ಲನೂ ಕೂಡ ಸೀಲ್ ಡೌನ್ ಮಾಡಿ ಅದನ್ನು ಕೂಡ ಎಲ್ಲನೂ ಕೂಡ ಬಫರ್ ಝೋನ್ ಅಂತ ಒಂದು ಆದೇಶ ಮಾಡಿ ಅಲ್ಲೆಲ್ಲ ಕಡೆಯೂ ಕೂಡ ನಿರ್ಬಂಧನೆಯನ್ನು ಹಾಕಿದ್ದಾರೆ. ಈ ನಿರ್ಬಂಧನೆಯನ್ನು ಸುಮಾರು 12/4/2020 ರಾತ್ರಿ 2 ಗಂಟೆಗೆ ಈ ನಿರ್ಬಂಧನೆಯನ್ನು ಹಾಕಿ ಒಂದು ಕ್ರಮವನ್ನು ವಹಿಸಿದ್ದಾರೆ. ಯಾಕಂದರೆ ಇದರಿಂದ ಬೇರೆ ಜನರಿಗೆ ತೊಂದರೆ ಆಗಬಾರ್ದು, ಅವರು ಕೂಡ ಹೊರಗಡೆ ಓಡಾಡುವಂಥದ್ದಾಗಬಾರ್ದು, ಮತ್ತು ಅಕ್ಕಪಕ್ಕದ ಜನ ಗಾಬರಿ ಆಗಬಾರ್ದು ಅಂತಕ್ಕಂಥ ಒಂದು ಪ್ರಿಕಾಕ್ಷನನ್ನು ಜಿಲ್ಲಾಡಳಿತ ತಗೊಂಡಿದ್ದಾರೆ. ಅದು ಕೂಡ ಒಳ್ಳೆಯ ಕ್ರಮವನ್ನು ತಗೊಂಡಿದ್ದಾರೆ. ಈಗ ಅಲ್ಲಿ ಒಳಗಡೆ ಇರೋವಂಥವ್ರಿಗೆ
ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಏನು ಅಂತಂದರೆ ದಿನ ಬಳಕೆ ವಸ್ತುಗಳನ್ನು ಉಪಯೋಗಿಸ್ಬೇಕು, ದಿನ ಬಳಕೆ ಆಗ್ತಕ್ಕಂಥ ಏನು ಕಾಯಿ ಪಲ್ಯ ತರಕಾರಿಗಳು ಕೊಡಬೇಕು. ಅದಕ್ಕೆ ನಮ್ಮ ಜಿಲ್ಲಾಡಳಿತ, ನಮ್ಮ CEO ಅವರು, ನಮ್ಮ ಕಮಿಷನರ್ ಅವರು ಬಹಳಷ್ಟು ಒಳ್ಳೆ ರೀತಿಯಿಂದ 3 ಫೋನ್ ನಂಬರ್ಗಳನ್ನು ಮಾಡಿ ಅವರಿಗೆ ಆ ಫೋನ್ ಮುಖಾಂತರ ಎಲ್ಲ ಕಡೆನೂ ಪಬ್ಲಿಸಿಟಿ ಮಾಡಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ಯಾವುದೇ ದಿನಬಳಕೆ ಅಗತ್ಯದ ವಸ್ತು ಬೇಕಾದರೆ ಆ ನಂಬರ್ಗೆ ಅವರು ಫೋನ್ ಮಾಡಿ ಇದು ಬೇಕು ಅಂತ ಹೇಳಿದರೆ ನಮ್ಮ ಜಿಲ್ಲಾಡಳಿತದಿಂದ ಮತ್ತು ನಮ್ಮ ಸರ್ಕಾರದ ವತಿಯಿಂದ ಅಲ್ಲಿ ಮನೆ ಮನೆಗೆ ಒಂದು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರ ಒಂದು ಸಂಪೂರ್ಣವಾದಂಥ ಒಂದು ಜವಾಬ್ದಾರಿಯನ್ನು ಕೂಡ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಆಯುಕ್ತರು ಮಹಾನಗರ ಪಾಲಿಕೆ ಬಿಜಾಪುರ ಇವರ ನೇತೃತ್ವವನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಒಂದು ರಾಜ್ಯದ ತಂಡ ಇದೆ, ಒಂದು ನಮ್ಮ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ತಂಡ ಇದೆ. ಅದರಲ್ಲಿ CEO ಬರ್ತಾರೆ, ಕಮಿಷನರ್ ಬರ್ತಾರೆ, SP ಬರ್ತಾರೆ, DHO ಬರ್ತಾರೆ ಮತ್ತು ಎಕ್ಸ್ಪರ್ಟ್ ಡಾಕ್ಟರ್ಸ್ ಕೂಡ ಅವ್ರ ಜೊತೆಗಿರ್ತಾರೆ. ಅದು ಆದಮೇಲೆ DHO ಅವರ ಒಂದು ನೇತೃತ್ವದಲ್ಲಿ ಒಂದು ಡಾಕ್ಟರ್ಸ್ ತಂಡ ಕೂಡ ಇದೆ. ಅದು ಕೂಡ ಒಳ್ಳೆ ರೀತಿಯಿಂದ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಈ ಏನು ಮಹಾನಗರ ಪಾಲಿಕೆ ಆಯುಕ್ತರ ವತಿಯಿಂದ ಅಗತ್ಯ ವಸ್ತುಗಳು ನಾನು ಹೇಳಿದಾಗೆ 3 ನಂಬರ್ಗಳ ಮುಖಾಂತರ ಒಂದು ಸಹಾಯವಾಣಿಯನ್ನು ಮಾಡಿ ಅಲ್ಲಿ ಏನೇ ಅವಶ್ಯಕ ವಸ್ತುಗಳು ಬೇಕು ಅಂತಂದರೆ ಅಲ್ಲಿ ಸಪ್ಲೈ ಮಾಡುವಂಥದ್ದನ್ನು ಬಹಳಷ್ಟು ಒಳ್ಳೆ ರೀತಿಯಿಂದ ಮಾಡ್ತಾ ಇದೆ. ಮತ್ತು ನಮ್ಮ ಮಹಾನಗರ ಪಾಲಿಕೆಯ ನಮ್ಮ ಎಲ್ಲ ಪೌರ ಕಾರ್ಮಿಕರು ಬಹಳಷ್ಟು ಒಳ್ಳೆ ರೀತಿಯಿಂದ ಒಂದು ಸ್ವಚ್ಛತೆ ಕಾರ್ಯಕ್ರಮನೂ ಕೂಡ ನಮ್ಮ ನಗರದಲ್ಲಿ ಇರ್ಬೋದು, ಗ್ರಾಮೀಣ ಭಾಗಗಳಲ್ಲಿ ಪಂಚಾಯಿತಿ ಮುಖಾಂತರ ಇರ್ಬೋದು, ಬಹಳಷ್ಟು ಒಳ್ಳೆ ಕಾರ್ಯಕ್ರಮವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಆ ಕಾರ್ಮಿಕರಿಗೆ ಬೇಕಾಗಿರುವಂತಹ ಏನು ಗ್ಲೌಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಅದನ್ನು ಕೂಡ ಎಲ್ಲನೂ ಕೂಡ ಅವರ ಜೀವದ ಕಾಳಜಿ ಅನ್ನೋದು ಕೂಡ ತಗೊಂಡು ಅದನ್ನು ಕೂಡ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಅಂತಂದರೆ ನಮ್ಮ ಆರೋಗ್ಯ ಇಲಾಖೆದ ಆಶಾ ಕಾರ್ಯಕರ್ತೆಯರು ಮತ್ತು ನನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿಯ ಕಾರ್ಯಕರ್ತೆಯರು, ಈ ಎಲ್ಲ ಜಿಲ್ಲಾಡಳಿತದ ಜೊತೆಗೆ ಆ ಕಾರ್ಯಕರ್ತರಿಗೂ ಕೂಡ ನಾವು ಎಷ್ಟು ಧನ್ಯವಾದಗಳು ಹೇಳಿದರೂ ಕೂಡ ಕಡಿಮೆನೇ ಆಗ್ತದೆ. ಯಾಕಂದರೆ ಪ್ರತಿಯೊಂದು ಕ್ವಾರಂಟೈನಲ್ಲಿರುವಂತಹ ಪ್ರತಿಯೊಂದು ಮನೆಗೆ ಭೇಟಿ ಕೊಡುವಂಥವರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು. ಅವ್ರಿಗೂ ಕೂಡ ನಾವೆಲ್ಲರೂ ಕೂಡ ಧೈರ್ಯ ತುಂಬಿ ಎಲ್ಲ ನನ್ನ ಜೊತೆಗಿರ್ತಕ್ಕಂಥ ಶಾಸಕ ಸಹೋದರರು ಕೂಡ ಯಾರಿಗೂ ಕೂಡ ಹೆದರಬೇಡಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತಕ್ಕಂಥ ಮೀಟಿಂಗಲ್ಲೂ ಕೂಡ ನಮ್ಮ DC ಅವರಿಗೆ ಎಲ್ರಿಗೂ ಕೂಡ ಹೇಳಿದ್ದೀವಿ, SP ಅವ್ರಿಗೆ ಹೇಳಿದ್ದೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಎದಕ್ಕೂ ಕೂಡ ನಾವು ಹಿಂದೆ ಬೀಳಬಾರ್ದು. ಯಾವುದೇ ರೀತಿಯ ದುಡ್ಡಿನ ಕೊರತೆ ಇಲ್ಲ, ಯಾವುದೇ ರೀತಿಯಾಗಿ ನಾವು ಇದರ ಮುಂಜಾಗ್ರತಾ ಕ್ರಮವಾಗಿ ಎಲ್ಲೂ ಕಡಿಮೆ ಬೀಳ್ದೇ ವ್ಯವಸ್ಥಿತವಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಅವರು ಕೂಡ ಮನೆಗೆ ಹೋಗಿ ಈ ಕೆಲಸ ಮಾಡೋದ್ರಿಂದ ಅವ್ರಿಗೂ ಕೂಡ ನಾವು ಸಲಹೆಯನ್ನು ಕೊಡ್ತೀವಿ. ಯಾಕಂದರೆ ತಮ್ಮ ಆರೋಗ್ಯದ ಕಾಳಜಿಯ ಜೊತೆಗೆ ಮಾಸ್ಕನ್ನು ಹಾಕೋಬೇಕು, ಸ್ಯಾನಿಟೈಸರ್ ಯೂಸ್ ಮಾಡ್ಕೋಬೇಕು ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಮಾಡಿಕೊಂಡು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ನಿಮ್ಮ ಸೇವೆಯನ್ನು ಮಾಡಿರಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾನು ಅವರಿಗೆ ಒಂದು ಸೂಚನೆಯನ್ನು ಕೊಡ್ತೀನಿ. ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಅದೇ ರೀತಿ ಎಲ್ಲ ಚರ್ಚೆ ಮಾಡಿದಾಗ ಲಾಕ್ಡೌನ್ ಆಗೋಕ್ಕಿಂತ ಮುಂಚೆ ಇರ್ಬೋದು ಅಥವಾ ಅಂದರೆ ನಮ್ಮದು 24ನೇ ತಾರೀಕಿನಂದು ಲಾಕ್ಡೌನ್ ಆಯಿತು. ಅದಕ್ಕಿಂತನೂ ಮುಂಚೆ ಮಹಾರಾಷ್ಟ್ರದಲ್ಲಿ ನಾವು ಪಾಸಿಟಿವನ್ನು ನೋಡಿದ್ವಿ. ಆ ರೀತಿ ಸಂಬಂಧಿಕರು ಏನಾದರೂ ಇಲ್ಲಿ ಬಂದಿದ್ರಾ ಅಥವಾ ಯಾರಾದರೂ ತೀರ್ಕೊಂಡಾಗ ಇಲ್ಲಿ ಬಂದಿದ್ರಾ ಅದೆಲ್ಲನೂ ಹಿಸ್ಟ್ರಿ ತೆಗಿತಾ ಇದ್ದಾರೆ. ಆ ಹಿಸ್ಟ್ರಿ ತೆಗೆದಾಗ ಎಲ್ಲಿಂದ ಏನಾಯಿತು ಅನ್ನೋದು ಬೆಳಕಿಗೆ ಬಂದೇ ಬರ್ತದೆ. ಅದು ಬಂದ ತಕ್ಷಣ ನಾನೇ ಬಂದು ತಮಗೆಲ್ಲರಿಗೂ ಆ ಮಾಹಿತಿ ಕೊಡುವಂಥದ್ದನ್ನು ಮಾಡ್ತೀನಿ. ಆದರೂ ಅದಕ್ಕಿಂತ ಮುಂಚೆ ಅವ್ರಿಗೆ ಆಗಿದ್ದಿತ್ತು, ಅಡ್ಮಿಟ್ ಆದಾಗ ಯಾವುದೇ ತೊಂದರೆ ಆಗಿಲ್ಲ. ಬಟ್ ಅವ್ರ ಹಿಸ್ಟ್ರಿ ನೋಡಿದಾಗ, ಅವರು ಒಂದು ಆರೋಗ್ಯದ ಸ್ಥಿತಿ ನೋಡಿದಾಗ ಕೋಮಾರ್ಬಿಡಿಟಿ ಅಂತ ಏನು ಹೇಳ್ತೀರಿ ಆ ರೀತಿಯಾಗಿ ಮೊದಲು ಆಗಿದ್ದಿತ್ತು. ಈಗ ಅದು ಯಾವುದೋ ತೊಂದರೆ ಅವ್ರಿಗಿಲ್ಲ. ಇದು ಪಾಸಿಟಿವ್ ಇರೋದ್ರಿಂದ ಅದ್ರ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನು ತಗೋತಾ ಇದ್ದೀವಿ. ಪಾಸಿಟಿವ್ ಬಂದಿತ್ತು ಅಲ್ಲ, ಇನ್ನೊಂದ್ಸತ ಕೇಳಿದ ಪ್ರಶ್ನೆ ಆಗಿತ್ತು. ಅವರು ಕೆಲವೊಂದು ಹಾಸ್ಪಿಟ್ಲಿಗೆ ಹೋಗಿದ್ರು, ಆವಾಗ ಅವ್ರಿಗೆ ಗೊತ್ತಾಗ್ಲಿಲ್ಲ. ಯಾವಾಗ ಅವ್ರಿಗೆ ಒಂದು ಹಾರ್ಟದ್ದು ಅಥವಾ ಉಸಿರಾಟದ ತೊಂದರೆ ಆಯಿತು ಆವಾಗ ಅವರು 9ನೇ ತಾರೀಕು 10ನೇ ತಾರೀಕು ನಮ್ಮ ಜಿಲ್ಲಾಡಳಿತ ನಮ್ಮ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು. ಅದಾದ ನಂತರ ಅವರು ಸೀರಿಯಸ್ ಆಗಿ ಡೆತ್ ಆದ ನಂತರ ಅವ್ರದ್ದು ಸ್ವ್ಯಾಬ್ ಟೆಸ್ಟನ್ನು ನಾವು ಕಳಿಸಿದ್ವಿ. ಅದರಲ್ಲಿ ಶಂಕಿತ ಇದೆ ಅಂತಕ್ಕಂಥ ಒಂದು ಅನುಮಾನ ಇರೋದ್ರಿಂದ
ಅವರಿಗೆ ನಿಮ್ಮ SDRFನ ನಾಮ್ಸ್ ಪ್ರಕಾರ ಯಾವ ರೀತಿ ಅವರಿಗೆ ಶವ ಸಂಸ್ಕಾರ ಮಾಡಬೇಕು ಅದನ್ನು ಕೂಡ ನಾನು DC ಅವರಿಗೆ ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆ ಸಮಾಜದ ಗುರುಗಳನ್ನು ಕರೆಸ್ಕೊಂಡು ಅವರಿಗೆ ಯಾವ ರೀತಿ ನಮ್ಮ ಒಂದು ಕಂಡೀಷನಲ್ಲಿ ಯಾವ ರೀತಿ ಅದನ್ನು ಮಾಡಬೇಕು ಶವ ಸಂಸ್ಕಾರ ಅನ್ನೋದನ್ನು ಎಲ್ಲ ರೀತಿಯಾಗಿ ಅವರು ಅದನ್ನು ಪ್ರೊಸೀಜರನ್ನು ಮಾಡಿ ಮತ್ತು ಅವರ ಒಂದು ಸಂಬಂಧಿಕರು ಇಬ್ಬರೇ ಬರಬೇಕು ಅನ್ನುವಂಥ ಒಂದು ನಿಯಮ ಇರೋದ್ರಿಂದ ಅವ್ರಿಗೂ ಕೂಡ ಫುಲ್ PP ಕಿಟ್ ಹಾಕ್ಕೊಂಡು ಅಲ್ಲಿ ದೂರದಿಂದಾನೇ ಒಂದು ನಿಲ್ಲಿಸ್ಕೊಂಡು ಯಾವ ಪ್ರಕಾರವಾಗಿ ನಿಯಮದ ಪ್ರಕಾರನೇ ಅವರಿಗೆ ಶವ ಸಂಸ್ಕಾರ ಆಗಿರೋದು, ಅದರಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಆಗಿಲ್ಲ ಆಗಿದೆ. ಕೆಲವೊಬ್ಬರು ಅವರು ಅದರಲ್ಲೇ ಹೇಳಿದೆ ನಾನು, ಪ್ರೈಮರಿ ಕಾಂಟ್ಯಾಕ್ಟಲ್ಲಿ ಇರೋರು, ಅವ್ರ ಮನೆಗೆ ಹೋದವರು ಯಾರ್ಯಾರು ನಮ್ಮ ಗಮನದಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಾರೆ ಮತ್ತು ಅವ್ರದ್ದು ಕೂಡ ಸ್ವ್ಯಾಬ್ ಟೆಸ್ಟಿಂಗ್ ಕಳಿಸಿದ್ದೀವಿ. ಬೆಂಗಳೂರಿಗೆ ಹೋಗಿದೆ. ಪೊಲೀಸ್ ಸಿಬ್ಬಂದಿ ಕೂಡ ಅವ್ರದ್ದು ಪೊಲೀಸ್ ಸಿಬ್ಬಂದಿಗೆ ಏನು ಕಳಿಸಿಲ್ಲ, ಬಟ್ ಪೊಲೀಸ್ ಸಿಬ್ಬಂದಿಗೆ SP ಅವರು ಹೋಮ್ ಕ್ವಾರಂಟೈನ್ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ. ಡಿಪಾರ್ಟ್ಮೆಂಟ್ ಇರೋದ್ರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಆಶಾ ಕಾರ್ಯಕರ್ತೆಯರು ಪ್ರತಿಯೊಂದು ಮನೆಗೆ ಹೋಗ್ತಾರೆ ಅಂತೇಳಿ ಅವರ ಜೀವದ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರಿಗೆ ವಿಮೆಯನ್ನು ಘೋಷಣೆ ಮಾಡಿದೆ. ಬಟ್ ಆವಾಗ ಇನ್ನೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಏನು ಮಾಡಬೇಕು ಅನ್ನುವಂಥದ್ದು ಇನ್ನೂ ಗೈಡ್ಲೈನ್ಸ್ ಆಗಿರಲಿಲ್ಲ. ಅದಾದ ನಂತರ ಈ ರೀತಿ ಎಲ್ಲ ಇರೋದ್ರಿಂದ ನಾವು ಕೂಡ ಇಲಾಖೆಯಿಂದ ನಾವು ನಮ್ಮ ಕಾರ್ಯಕರ್ತೆಯರು ಕೂಡ, ಯಾಕಂದರೆ ಅಂಗನವಾಡಿಗಳನ್ನು ನಾವು ರಜೆ ಘೋಷಣೆ ಮಾಡಿ ಅಂಗನವಾಡಿ ರಜೆ ಘೋಷಣೆ ಆದಮೇಲೆ ಆಶಾ ಕಾರ್ಯಕರ್ತರು, ಈಗ ನೀವು ಕೇಳಿರೋ ಪ್ರಶ್ನೆ ಎಷ್ಟು ಕರೆಕ್ಟ್ ಅಂದರೆ, ಗ್ರಾಮೀಣ ಭಾಗದಲ್ಲಿ ಎಲ್ಲ ಕಡೆನೂ ಆಶಾ ಕಾರ್ಯಕರ್ತೆಯರು ಸಿಗ್ತಾರೆ. ಸಿಟಿಗಳಲ್ಲೂ ಕೂಡ ಮಹಾನಗರ ಪಾಲಿಕೆ ಇರುವಂಥ ಕಡೆಯಲ್ಲಿ ಆಶಾ ಕಾರ್ಯಕರ್ತೆಯರು ಸಿಗ್ತಾರೆ. ಬಟ್ ಪಟ್ಟಣ ಪಂಚಾಯಿತಿ ಅಥವಾ ಏನು ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ, ಇಷ್ಟು ಪಾಪ್ಯುಲೇಷನ್ ಇದ್ದಾಗ ಅಲ್ಲಿ ಆಶಾ ಕಾರ್ಯಕರ್ತೆಯರು ಇರಂಗಿಲ್ಲ. ಅದಕ್ಕೋಸ್ಕರ ನಾವು ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಆಶಾ ಕಾರ್ಯಕರ್ತೆಯರಿಗೆ ಜೊತೆಯಾಗಿ ನೀವು ಕೆಲಸ ಮಾಡಿರಿ ಅಂಥೇಳಿ ನಾವು ಹೇಳಿದ ಮೇಲೆ ಅವರು ಕೂಡ ಯಾವುದೇ ಅಪೇಕ್ಷೆಯನ್ನು ಇಲಾಖೆಯ DD ಅವ್ರ ಜೊತೆಗೆ ನಾನು ಮಾತಾಡಿ ಮಾಹಿತಿಯನ್ನು ತೊಗೊಂಡಿದ್ದೀನಿ. ಮೊನ್ನೆ ಕ್ಯಾಬಿನೆಟ್ನಲ್ಲೂ ಕೂಡ ಇದನ್ನು ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಂದಿದ್ದೀನಿ. ನಾವು ಕೂಡ ಏನಾದರೂ ಮಾಡಬೇಕು ಅನ್ನುವಂಥದ್ದು, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಸ್ವಲ್ಪ ಕಡಿಮೆ ಆಗಲಿ, ಆಮೇಲೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಬಿಟ್ಟು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾಗೆ ನಾವು ಇದನ್ನು ತಿಳಿಸಬೇಕಾಗಿದ್ದು ಬಹಳಷ್ಟು ಅಗತ್ಯವಾಗಿತ್ತು. ಅದಕ್ಕೆ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ಇಲಾಖೆಯ ಸೆಂಟ್ರಲ್ ಮಿನಿಸ್ಟರ್ ಆದಂಥ ಸಹೋದರಿ ಸ್ಮೃತಿ ಇರಾನಿಜಿ ಅವರಿಗೆ ಮತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂಥ ಸಹೋದರಿ ನಿರ್ಮಲಾ ಸೀತಾರಾಮನ್ ಜಿ ಅವರಿಗೆ ನಾನು ಈಗಾಗಲೇ ಪತ್ರ ಬರೆದಿದ್ದೀನಿ. ಮೇಲ್ ಮುಖಾಂತರ ಮೇಲ್ ಹಾಕಿದ್ದೀವಿ, ಅವ್ರ ಜೊತೆಲಿ ಮಾತಾಡಿದ್ದೀವಿ. ಇದು ಕರೋನಾದ ಸ್ವಲ್ಪ ಕಡಿಮೆ ಆದಮೇಲೆ ಅದನ್ನು ಕೂಡ ನಾನು ಫಾಲೋ ಅಪ್ ಮಾಡಿ ಅವ್ರಿಗೂ ಕೂಡ ಏನಾದರೂ ವ್ಯವಸ್ಥೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮೀಟಿಂಗಲ್ಲೂ ಕೂಡ ಇದಕ್ಕಿಂತ ಮುಂಚೆನೂ ಕೂಡ ಜಿಲ್ಲಾಡಳಿತ ಅದರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. PLD ಇರ್ಬೋದು ಮತ್ತು ನಮ್ಮ ಸರ್ಕಾರಿ ಎರಡೂ ಕಡೆನೂ ಕೂಡ ಪ್ರಪೋಸಲ್ ಹೋಗಿದೆ. ಅದಕ್ಕೆ ಏನು ಒಂದು ನಿಯಮಾವಳಿ ಇದೆ, ಆ ನಿಯಮಾವಳಿ ಪ್ರಕಾರ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇವತ್ತು ನಾನು ಕೂಡ ಪಡ್ಕೊಂಡಿದ್ದೀನಿ. ನಾನು ಇವತ್ತು ಸಂಬಂಧಪಟ್ಟ ಇಲಾಖೆಗೆ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಇವತ್ತು 6 ಆಗಿದೆ ಅಂದಮೇಲೆ ಇನ್ನೂ ಕೂಡ ಬರಬೇಕು, ಇಲ್ಲಿ ಟೆಸ್ಟಿಂಗ್ ಲ್ಯಾಬ್ ಇರಬೇಕು ಅನ್ನೋದು ಬಹಳಷ್ಟು ಅವಶ್ಯಕ. ಈಗಾಗಲೇ ನಾವು ಬೆಳಗಾವಿಗೂ ಕೂಡ ಘೋಷಣೆ ಆಗಿದೆ, ಬಟ್ ಬೆಳಗಾವಿಗೂ ಕೂಡ ಬರೋದು ಇನ್ನೂ ತಡ ಆಗ್ತಾ ಇದೆ. ಅದು ಲ್ಯಾಬ್ ಪರ್ಮಿಷನ್ ಸಿಗೋದು ಸ್ವಲ್ಪ ತೊಂದರೆ ಇರೋದ್ರಿಂದ ಮತ್ತೊಮ್ಮೆ ಸೆಂಟ್ರಲ್ಗೆ ಮತ್ತು ನಾನು ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿ ಅದ್ರ ಬಗ್ಗೆ ನಾನು ಯೋಚನೆಯನ್ನು ಮಾಡ್ತೀನಿ. ಇಲ್ಲ, ಯಾಕಂದರೆ ನಿನ್ನೆನೇ ಇದು ಆಗಿರೋದ್ರಿಂದ ಇದರದ್ದು ಎಷ್ಟರ ಮಟ್ಟಿಗೆ ನಾವು ಕ್ರಮ ತಗೋಬೇಕು ಇವತ್ತು ನಾವೆಲ್ಲರೂ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ 75 ಏನು ಟೆಸ್ಟ್ ಬರಬೇಕಾಗಿದೆ, ಅದು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಆ ಕಂಟೈನ್ಮೆಂಟ್ ಏರಿಯಾದಲ್ಲಿ ಸುಮಾರು 2000 ಮನೆಗಳಿದ್ದಾವೆ. ಅದು ಹತ್ತಿರ ಇರೋದ್ರಿಂದ ಮತ್ತು ಒಂದಕ್ಕೊಂದು ಭಾಳಷ್ಟು ಹತ್ತಿರ ಇರೋದ್ರಿಂದ ಅದ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ ಜಿಲ್ಲಾಡಳಿತ ತೊಗೊಂಡಿದೆ ಮತ್ತು ಮಹಾನಗರ ಪಾಲಿಕೆನೂ ಕೂಡ ತೊಗೊಂಡಿದ್ದಾರೆ. 2000 ಜನ ಇದೆ, 2000 ಕುಟುಂಬ ಇದೆ. ಅದಕ್ಕೆ ಇವತ್ತು ನಾಳೆ ನಾವು ನೋಡಿಕೊಂಡು ಅದಕ್ಕೆ ಮುಂದೆ ಏನು ಪ್ಯಾರಾಮಿಲಿಟರಿ ನೋಡಬೇಕಾ ಅನ್ನೋಂಥ ಯೋಚನೆ ಮಾಡ್ತೀವಿ. ಒಂದು BPL ಹೋಲ್ಡರ್ಸ್ಗೆ ನಾವು ಈಗಾಗಲೇ ವೈಯಕ್ತಿಕವಾಗಿ 10 kg 2 ತಿಂಗಳದ್ದು 10 kg ನಾವು ಅಕ್ಕಿ ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ಕಾರ್ಡಿಗೆ 2 kg ಗೋಧಿ ವಿತರಣೆ ಮಾಡ್ತಾ ಇದ್ದೀವಿ. ಪೂರ ಹೇಳ್ತೀನಿ, ನನ್ನ ಮಾತು ಕೇಳಿ. ಅಲ್ಲ, ನೀವು ಹೇಳೋದು ನಾ ಹೇಳೇ ಬಿಡ್ತೇನೆ, ನನ್ನ ಗಮನಕ್ಕೆ ಇದೆ, ನೀವು ಕೇಳಿ. ಈ ವಿತರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಇಂಥ ಕರೋನಾ ಟೈಮಲ್ಲಿ ಬಡ ಜನ ಯಾರೂ ಕೂಡ ಉಪವಾಸ ಇರಬಾರ್ದು, ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು
ಬಹಳಷ್ಟು ಮಾನವೀಯತೆ ದೃಷ್ಟಿಕೋನದಿಂದ ಈ ಪಡಿತರ ಚೀಟಿಯನ್ನು ಈ ಅಕ್ಕಿಯನ್ನು ಹಂಚ್ತಾ ಇದ್ದಾರೆ. 2 ತಿಂಗಳು, ಯಾಕಂದರೆ ಲಾಕ್ಡೌನ್ 14 ತಾರೀಕು ತನಕ ಇತ್ತು ಅಂತೇಳಿ 2 ತಿಂಗಳು ಈಗಾಗಲೇ ಘೋಷಣೆ ಆಗಿದೆ. ಒಂದು ಕಾರ್ಡಿಗೆ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ ಮತ್ತು ಕಾರ್ಡಿಗೆ 2 kg ಗೋಧಿ, ಈ ರೀತಿ ಸರ್ಕಾರದಿಂದ ವಿತರಣೆ ಆಗ್ತಾ ಇದೆ. ನಾನು ಕೂಡ ನನ್ನ ಜಿಲ್ಲೆಯಲ್ಲಿ ಅಂದರೆ ಬೆಳಗಾವಿಯಲ್ಲಿರ್ಬೋದು, ನನ್ನ ಕ್ಷೇತ್ರ ನಿಪ್ಪಾಣಿಯಲ್ಲಿರ್ಬೋದು, ಪ್ರತಿಯೊಂದು ಹಳ್ಳಿಗೆ ಹೋಗಿ ವಿತರಣೆ ಮಾಡ್ತಕ್ಕಂಥ ಏನು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವ್ರಿಗೆ ನಾನು ಭೇಟಿಯಾಗಿದ್ದೀನಿ. ಎಲ್ಲ ಕಡೆನೂ ಕೂಡ ಕಂಪ್ಲೇಂಟ್ ಇದೆ, ಏನು ಮೇಲಿಂದ ಬರೋದಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ. ಆದರೆ ಇಲ್ಲಿ ಸೊಸೈಟಿ ಇರ್ಬೋದು ಅಥವಾ ಪ್ರೈವೇಟ್ ಅಂಗಡಿಗಳಿರ್ಬೋದು, ಇದನ್ನು ರೇಷನ್ ಕೊಡಬೇಕಾದ್ರೆ 10 kgಗೆ 1 kg ಕಡಿತ ಆಗ್ತಾ ಇದೆ ಅಂತಕ್ಕಂಥ ಸುದ್ದಿ ಕೂಡ ಬಂದಿದೆ. ಅದಕ್ಕೆ ನಾವು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾನು ಇದ್ರ ಬಗ್ಗೆ ಮುಖ್ಯಮಂತ್ರಿಯವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಭಾಳಷ್ಟು ಸೀರಿಯಸ್ ಆಗಿದ್ದಾರೆ. ಯಾಕಂದರೆ ಕಡಿತ ಮಾಡುವಂಥ ಪರಿಸ್ಥಿತಿ ಇದು ಅಲ್ಲ, ಇದು ಬಹಳಷ್ಟು ಸೀರಿಯಸ್ ಒಂದು ಇಶ್ಯೂ ಇರೋದ್ರಿಂದ ಇವತ್ತು ಜನ ಕೆಲಸಕ್ಕೆ ಹೋಗೋಕ್ಕೆ ತಯಾರಿದ್ದಾರೆ, ಬಟ್ ಕೆಲಸ ಇಲ್ಲ, ಎಲ್ಲರೂ ಮನೇಲೇ ಕೂಡಬೇಕು ಅನ್ನುವಂಥ ಪರಿಸ್ಥಿತಿ. ನಾವು ದುಡ್ಡು ತಿನ್ನಬೇಕು, ದಿನ ಕೂಲಿ ಮಾಡಿ ಹೊಟ್ಟೆ ತುಂಬಿಸ್ಕೋವಂಥ ಜನರು ಭಾಳಷ್ಟು ಜನ ಇದ್ದಾರೆ. ಈಗಾಗಲೇ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆದರೆ ಅವರಿಗೋಸ್ಕರ ಸರ್ಕಾರ ಬಿಡುಗಡೆ ಮಾಡಿದಂಥ ಧಾನ್ಯದಲ್ಲಿ ಯಾವುದೇ ರೀತಿಯಿಂದ ಕಡಿತ ಆಗಬಾರ್ದು. ಒಂದು ವೇಳೆ ಕಡಿತ ಆದರೆ ಆ ಆ್ಯಕ್ಷನ್ ತಗೋಬೇಕು ಅಂತಕ್ಕಂಥ ಇನ್ಸ್ಟ್ರಕ್ಷನ್ ಕೂಡ, ಅವ್ರ ಲೈಸೆನ್ಸನ್ನೇ ರದ್ದು ಮಾಡ್ತಕ್ಕಂಥ ಒಂದು ಆದೇಶ ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆ ರೀತಿ ಆದರೆ ನಾವು ಜಿಲ್ಲಾಡಳಿತದಿಂದ ಫುಡ್ ಜೆಡಿಯವ್ರ ಹತ್ರನೂ ಕೂಡ ಮಾತಾಡಿ ಅಂಥ ಏನೇ ಪ್ರಸಂಗ ಬಂತು, ಅಂಥ ಪರಿಸ್ಥಿತಿ ಬಂತು, ಜನರಿಂದ ಅಂಥ ಏನಾದರೂ ಕಂಪ್ಲೇಂಟ್ ಬಂತು ಅಂತಂದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ನಾವು ಜರುಗಿಸಿ ಆ ಲೈಸೆನ್ಸನ್ನು ರದ್ದು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. OPD ಬಂದಿದೆ, ಈಗ ನೋಡ್ತಾ ಇದ್ದೀವಿ 15, 20, 21 ದಿನದಿಂದ ಪ್ರೈವೇಟ್ನವರು ಯಾರೂ ಕೂಡ ತೆಗಿತಾ ಇಲ್ಲ. ಅವರು ಉದ್ದೇಶಪೂರ್ವಕವಾಗಿ ತೆಗಿತಾ ಇಲ್ಲ ಅಂತ ಅಲ್ಲ, ಅವ್ರಿಗೂ ಕೂಡ ಒಂದು ಜೀವದ ಭಯ ಇರ್ತದೆ. ಎಂಥ ಪೇಷಂಟ್ ಬರ್ತಾರೋ ಏನಾಗ್ತದೋ ಅಂತಕ್ಕಂಥ ಒಂದು ಭಯ ಕೂಡ ಇರ್ತದೆ. ಆದರೆ ಒಂದು ಮಾನವೀಯತೆ ದೃಷ್ಟಿಕೋನದಿಂದ ನೀವು ಯೋಚನೆ ಮಾಡಿದಾಗ ಎಲ್ರಿಗೂ ಕೂಡ ಕರೋನಾ ಸಂಬಂಧಿತವಾಗಿ ಇರೋದಿಲ್ಲ. ಯಾರ್ದು ಹಾರ್ಟ್ ಪ್ರಾಬ್ಲಮ್ ಇರ್ತದೆ, ಯಾರ್ದು ಕಿಡ್ನಿ ಪ್ರಾಬ್ಲಮ್ ಇರ್ತದೆ, ಬೇರೆ ಥರದ ರೋಗಗಳು ಕೂಡ ಇರ್ತವೆ. ಅಂಥದಕ್ಕೆ ಅವರು ಸ್ಪಂದಿಸಬೇಕು ಅನ್ನುವಂಥದ್ದನ್ನು ನಾವು ಕೂಡ ಹೇಳ್ತಾ ಇದ್ದೀವಿ. ಆ ರೀತಿಯಾಗಿ ಒಂದು ಡಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರ ಜೊತೆಲೂ ಕೂಡ ಇವತ್ತೇ ನಾವು DC ಅವ್ರಿಗೆ ಹೇಳಿದ್ದೀವಿ. ಅವ್ರ ಜೊತೆನೂ ಕೂಡ ಮಾತಾಡಿ ಕೆಲವೊಂದು ಇಂಥದ್ದೇನಾದರೂ ಇದ್ದರೆ ಅವರು ಅದಕ್ಕೆ ಸಹಾಯ ಮಾಡಬೇಕು. ಮತ್ತು ಇನ್ನೂ ಕೂಡ ಭಾಳಷ್ಟು ಜಿಲ್ಲೆಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಪ್ರೈವೇಟ್ ಡಾಕ್ಟರ್ಸು ನಾವು ಅವರಿಗೆ PP ಕಿಟ್ಗಳನ್ನು, ಕೆಲವೊಂದು ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸುರಕ್ಷತೆಯ ಯೋಜನೆಗಳು ಏನು PP ಕಿಟ್ ಅಂತ ಇದಾವೋ ಅದನ್ನೆಲ್ಲ ನಾವು ಅವ್ರಿಗೆ ಕೊಟ್ಟರೆ ನಾವೇ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೂ ಕೂಡ ನಾವು ಸೇವೆ ಸಲ್ಲಿಸ್ತೀವಿ ಅಂತಕ್ಕಂಥದ್ದು ಕೂಡ ಭಾಳಷ್ಟು ಜನ ಹೇಳಿದ್ದಾರೆ. ಅದರ ಬಗ್ಗೆ ನಾವು DC ಅವ್ರ ಗಮನಕ್ಕೆ ತಂದಿದ್ದೀವಿ. ಅದ್ರ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತೀವಿ. ಪ್ರೈವೇಟ್ ಡಾಕ್ಟರ್ಸ್ನವರು ಒಂದೇನು ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ ಅವ್ರ ಜೊತೆನೂ ಕೂಡ ನಮ್ಮ ಲೋಕಲ್ ಇರ್ತಕ್ಕಂಥ ಶಾಸಕರಿರ್ಬೋದು, ನಮ್ಮ ವಿಧಾನ ಪರಿಷತ್ ಸದಸ್ಯರಿರ್ಬೋದು ಮತ್ತು DC ಜಿಲ್ಲಾಡಳಿತ ಇರ್ಬೋದು, ಅವರು ಒಂದು ಸುತ್ತಿನ ಮಾತುಕತೆ ಮಾಡಿ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ನಿರ್ಣಯವನ್ನು ಮಾಡ್ಬೋದು. ನಮ್ಮಲ್ಲಿ ಮಾತೃಶ್ರೀ, ಮಾತೃವಂದನ ಮತ್ತು ಮಾತೃಪೂರ್ಣ ಏನಿದೆ, ಮಾತೃಪೂರ್ಣದ ಯೋಜನೆ ಮುಖಾಂತರ ಗರ್ಭಿಣಿ ತಾಯಂದ್ರಿಗೆ ನಾವು ಈಗಾಗಲೇ ನಮ್ಮ 3 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು, 3 ರಿಂದ 6 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಮತ್ತು ಗರ್ಭಿಣಿ ಮಕ್ಕಳಿಗೆ ನಾವು ಅಂಗನವಾಡಿಯಲ್ಲಿ ಏನು ರಿಜಿಸ್ಟರ್ ಆಗಿರ್ತಾರೆ ಅವರಿಗೆ ನಾವು ಟೇಕ್ ಹೋಮ್ ರೇಷನನ್ನು ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ಏಪ್ರಿಲ್ 14ರವರೆಗೂ ಕೂಡ ಮನೆಗೆ ಹೋಗಿ ವಿತರಣೆ ಮಾಡಿ ಅಂತ ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಆದೇಶ ಮಾಡಿದ್ದೀವಿ. ಈಗ ಮತ್ತೆ ಲಾಕ್ಡೌನ್ ಮುಂದುವರೆಯೋದ್ರಿಂದ 30 ತಾರೀಕುವರೆಗೂ ಕೂಡ ರೇಷನ್ ಸಪ್ಲೈಯನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಗರ್ಭಿಣಿ ತಾಯಂದ್ರಿಗೂ ಕೂಡ ಅಂಥ ಏನು BPL ಕಾರ್ಡ್ದವ್ರು ಇರ್ತಾರೆ, ಬಡವರು ಇರ್ತಾರೆ, ನಮ್ಮ ಅಂಗನವಾಡಿಯಲ್ಲಿ ರಿಜಿಸ್ಟರ್ ಆದಂಥವ್ರು ಇರ್ತಾರೆ, ಅವರಿಗೆ ನಾವು ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಮನೆಗೆ ರೇಷನ್ ಕೊಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ. ಅದರ ಜೊತೆಗೆ ನಾನು ಈಗ DC ಅವ್ರ ಜೊತೆ ಮಾತಾಡಬೇಕಾದ್ರೆ ಮದರ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಸೆಂಟರ್ ಕೂಡ MCH ಕೂಡ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇದೆ ಹಾಸ್ಪಿಟಲು. ಅದು ಬಹಳ ಒಳ್ಳೆಯ ರೀತಿಯಿಂದ ಅಲ್ಲಿ ಡಿಲಿವರಿ ಇರ್ಬೋದು ಅಥವಾ ಡಿಲಿವರಿನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಅಥವಾ ಡಿಲಿವರಿ ಆದ ನಂತರ ಮಕ್ಕಳಲ್ಲಿ ಬರ್ತಕ್ಕಂಥ ಸಮಸ್ಯೆ, ಯಾಕಂದರೆ ಮಕ್ಕಳಿಗೂ ಕೂಡ ICU ಅಂದರೆ ಏನು ವೆಂಟಿಲೇಟರ್ಸ್ ಇರ್ತವೆ, ಅದು ಕೂಡ ವ್ಯವಸ್ಥೆ ಅಲ್ಲಿ ಇರ್ತದೆ. ಆ ರೀತಿಯಾಗಿ ಅದನ್ನು ಕೂಡ ಇವತ್ತು ರಿಪೋರ್ಟ್ ತೊಗೊಂಡಿದ್ದೀನಿ. ಭಾಳಷ್ಟು ಡಿಲಿವರಿ ಕೇಸಸ್ ಅಲ್ಲಿ ಬರ್ತಾ ಇದ್ದಾವೆ ಮೇಡಮ್. ಭಾಳ ಒಳ್ಳೆಯ ರೀತಿಯಿಂದ ಅಲ್ಲಿ ಸ್ಪಂದನೆ ಕೊಡ್ತಾ ಇದ್ದಾರೆ ಡಾಕ್ಟರ್ಸು ಕೂಡ, ಮತ್ತು ಜನ ಕೂಡ ಅಲ್ಲಿ ಗರ್ಭಿಣಿಯರು ಕೂಡ ಬಹಳ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಯಾವುದೇ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ಕ್ರಮ ವಹಿಸಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ DC ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಆ ರೀತಿ ಪ್ರೈವೇಟ್ ಡಾಕ್ಟರ್ಸ್ಗೂ ಕೂಡ ಇಂಥ ಡಿಲಿವರಿ ಕೇಸಸಲ್ಲಿ ಸ್ವಲ್ಪ ಏನಾದರೂ ರಿಲ್ಯಾಕ್ಸ್ ಮಾಡ್ಬೋದಾ ಅಂತಕ್ಕಂಥದ್ದನ್ನು ನಾವು ಅಧ್ಯಕ್ಷರ ಜೊತೆಯಲ್ಲೂ ಕೂಡ ನಾವು ಮಾತಾಡ್ತೀವಿ. 6
ಪಾಸಿಟಿವ್ ಕೇಸಸ್ ಬಗ್ಗೆ ಮತ್ತು ಒಂದು ಶಂಕಿತರ ಬಗ್ಗೆ ಮಾಹಿತಿಯನ್ನು ನೀಡಿದೆ. ಅದರಲ್ಲಿ 6 ಪಾಸಿಟಿವ್ ಕೇಸ್ಗಳಲ್ಲಿ ಒಂದು ಕುಟುಂಬಕ್ಕೆ ಸಂಬಂಧ ಇದ್ದರೆ ಇನ್ನು 5 ಬೇರೆ ಕುಟುಂಬಕ್ಕೆ ಸಂಬಂಧಪಟ್ಟಿದೆ. ಒಂದು ಶಂಕಿತ ಏನು ವ್ಯಕ್ತಿ ಇದ್ದ, ಅವನು ಸೋಂಕಿತನಾಗಿದ್ದ ಹೇಳಿ ಏನು ಪ್ರಿಲಿಮಿನರಿ ರಿಪೋರ್ಟ್ ಇದೆ, ಅವನದೇನು ಮರಣ ಹೊಂದಿದ್ದಾನೆ, ಅವರು ಮತ್ತು ಅವರ ಪತ್ನಿದು ಪಾಸಿಟಿವ್ ಬಂದಿದೆ, ಅವರು ಹಾಸ್ಪಿಟಲಲ್ಲಿದ್ದಾರೆ. ಈಗ ಪ್ರಿಲಿಮಿನರಿಯಾಗಿ ನಾವು ಏನು ಎನ್ಕ್ವೈರಿ ಮಾಡಿದ್ದೀವಿ ಪೊಲೀಸ್ ಇಲಾಖೆಯಿಂದ, ಆ ಪ್ರಿಲಿಮಿನರಿ ಎನ್ಕ್ವೈರಿ ಪ್ರಕಾರ ಅವರು 2 ಕೇಸುಗಳಲ್ಲಿ ಒಂದಕ್ಕೊಂದು ಲಿಂಕ್ ಇಲ್ಲ, ಯಾವುದೇ ಸಂಬಂಧ ಇಲ್ಲ. ಆದರೆ 2 ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಹೋಗಿ ಬಂದಾರೆ ಅಂತ ಮಾಹಿತಿ ಇದೆ. ಒಂದು ಕೇಸಲ್ಲಿ ಅಂದರೆ ಈಗೇನು ಸಾವಾಗಿದೆ ಅವರು ಇಚಲ್ಕರಂಜಿ ಮತ್ತು ಹಾಲಿವುಡ್ ಮುಂದೆ ಎಲ್ಲಿ ಬೇರೆ ಕಡೆ ಹೋಗಿ ಬಂದಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ವಿ. ಇನ್ನೊಂದು ಕೇಸಲ್ಲಿ ಅವರು ಸೊಲ್ಲಾಪುರ್ ಹಾಗೂ ಪುಣೆ ಇದಕ್ಕೆ ಸಂಬಂಧಪಟ್ಟಂಗೆ ಹೋಗಿ ಬಂದಿರ್ಬೋದು ಅನ್ನೋದು ಪ್ರಿಲಿಮಿನರಿ ನಾವು ಏನು ಎನ್ಕ್ವೈರಿ ಮಾಡಿದ್ದೀವಿ ಅದರ ಪ್ರಕಾರ ನಮಗೆ ಮಾಹಿತಿ ಸಿಕ್ಕಿದೆ. ತಾವೇನೀಗ ಹೇಳಿದ್ರಿ ಆ ಹಾಸ್ಪಿಟಲ್ಗೆ ಎಲ್ಲೆಲ್ಲಿ ಅವರು ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಬಂದರೆ ಆ ಎಲ್ಲ ಹಾಸ್ಪಿಟಲ್ಗಳ ಸಿಬ್ಬಂದಿ ಮತ್ತು ಡಾಕ್ಟರ್ಸ್ ಮತ್ತು ಇವ್ರದ್ದೆಲ್ಲ ನಾವು ಸ್ವಾಬ್ ಕಲೆಕ್ಟ್ ಮಾಡುವಂಥದ್ದನ್ನು ಮಾಡಿದ್ದೀವಿ. ಅವ್ರದ್ದೆಲ್ಲ ಮತ್ತು ಕ್ವಾರಂಟೈನ್ ಮಾಡುವಂಥದ್ದನ್ನು ಮಾಡಿದ್ದೀವಿ. ಸರ್ ಅವರು ಸಹಕಾರ ಸರಿಯಾಗಿ ಕೊಡ್ತಾಯಿಲ್ಲ ಶಂಕಿತರು? ಇಲ್ಲ, ಅದು ಮೇಡಮ್ ಹೇಳಿದರು ಮತ್ತು ಮೇಡಮ್ ಹೇಳಿದ ಮೇಲೆ ನಾವು ಕೂಡ ಹೇಳಿಸ್ರಿ, ಅವರು ಆಲ್ರೆಡಿ ಹೇಳಿದ್ದಾರೆ. ಒಂದು ಬೇಸಿಕಲಿ ಟ್ರಾವೆಲ್ ಹಿಸ್ಟ್ರಿ ಅಂದರೆ ಈ ಮನುಷ್ಯ ನಡ್ಕೊಂಡು ಹೋಗಿರ್ತಾನೆ. ಯು ಕೆನಾಟ್ ಟೆಲ್ ಈಸ್ ಹಿಸ್ಟ್ರಿ, ಟ್ರಾವೆಲ್ ಹಿಸ್ಟ್ರಿ. ಅದಕ್ಕಾಗಿಯೇ ಸರ್ಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಅದೇ ಕಂಟೈನ್ಮೆಂಟ್ ಬಫರ್ ಝೋನ್ ಅಂತ ಅದಕ್ಕೆ ಮಾಡಿದ್ರು. ಅಂದರೆ ಇವು ಮ್ಯಾಕ್ಸಿಮಮ್ ಹೆಚ್ಚು ಟೈಮ್ ಟ್ರಾವೆಲ್ ಮಾಡಿದ್ದು ಅಥವಾ ತಿರುಗಾಡಿದ್ದು ಎಲ್ಲಿರಬಹುದು ಅನ್ನೋದು ಅದಕ್ಕೆ ಕಂಟೈನ್ಮೆಂಟ್ ಮಾಡಿದ್ದು. ಅದಕ್ಕೆ 2,000 ಕುಟುಂಬಗಳಿಗೂ ನಾವು ಅವ್ರ ಮನೆಗೆ ಹೋಗಿ ಸರ್ವೆ ಮಾಡುವಂಥದ್ದು. ಆ ಸರ್ವೆ ಮಾಡಿ ಅವ್ರ ಬಗ್ಗೆ ಏನಾದರೂ ಡೌಟ್ಫುಲ್ ಬಂದರೆ ಅವರಿಗೆ ಚಿಕಿತ್ಸೆ ನೀಡುವಂಥದ್ದು ಮತ್ತು ಸ್ವಾಬ್ ಕಲೆಕ್ಟ್ ಮಾಡೋದು ಅವಶ್ಯಕತೆ ಬಂದರೆ ಅದನ್ನು ಮಾಡುವಂಥದ್ದು. ಮತ್ತು ಮೇಡಮ್ ಹೇಳಿದಂಗೆ ಇದ್ರ ಸಂಬಂಧಪಟ್ಟಂಗೆ ಯಾರೂ ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಅದು ಆನ್ಸೆಟ್ ಆಫ್ ವೈರಸ್ ಅಂತಾರೆ. 5ನೇ ದಿನಕ್ಕೆ ಅದು ಕಂಡು ಬರ್ತದೆ ಆನ್ಸೆಟ್ ಆಫ್ ವೈರಸ್. ಅದು ನಾವೀಗೇನು ಚೆಕ್ ಮಾಡ್ತಾ ಇದ್ದೀವಲ್ಲ, ಇದು ಪ್ರೈಮರಿ ಕಾಂಟ್ಯಾಕ್ಟ್ ನಾವು ಮ್ಯಾಕ್ಸಿಮಮ್ ಐಡೆಂಟಿಫೈ ಮಾಡಿದ್ದೀವಿ. ಇವತ್ತು ಇನ್ನೂ ಭಾಳಷ್ಟು ಕಳಿಸ್ತಾ ಇದ್ದೀವಿ. ಅದನ್ನು ನಾವು ಡೆಫಿನೆಟ್ಲಿ ಇದೇನು ನಾವು ಏನು ಹೇಳಿದ್ದೀವಿ, ಏನು ಕಂಟೈನ್ಮೆಂಟ್ ಏರಿಯಾ ಏನಿದೆ ಅದು ಡೆಫಿನೆಟ್ಲಿ ಅದರ ಮೇಲೆ ನಾವು ಕಂಪ್ಲೀಟ್ ಕಂಟ್ರೋಲ್ ತಗೋತೀವಿ.